ಸರ್ ಈಗ ಅವ್ರದ್ದು ಮಾಹಿತಿ ನೀವು ಬಿಡುಗಡೆ ಮಾಡಿ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಇರೋ ಮಾಹಿತಿ ನೀವು ಬಿಡುಗಡೆ ಮಾಡಿ ಫಸ್ಟ್. ಒಂದ್ ನಿಮಿಷ ನೀವು ಒಂದ್ ನಿಮಿಷ ಒಂದು ಬ್ಲಾಕ್ ಮೇಲ್ ಮಾಡ್ತಿಲ್ವಾ ನೀವು? ಒಂದ್ ನಿಮಿಷ, ನೀನು ಈ ತರ ಮಾತಾಡಬೇಡ. ಅಲ್ಲ, ನಾನು ಒಂದ್ ನಿಮಿಷ ಹೇಳ್ತೀನಿ ಕೇಳು, ನೀನು ಈ ತರ ಮಾತಾಡ. ಒಂದ್ ನಿಮಿಷ ನೀನು ತಡಿ, ಒಂದ್ ನಿಮಿಷ ಹೇಳೋದ್ ಕೇಳಪ್ಪ. ನೀನು ಈ ತರ ಉದ್ದಟತನ ಮಾತಾಡಬೇಡ. ತಡಿ ಒಂದ್ ನಿಮಿಷ, ಅದನ್ನ ಕೇಳೋ ರೀತಿ ಕೇಳು. ಬ್ಲಾಕ್ ಮೇಲ್ ನೀನ್ ಬ್ಲಾಕ್ ಮೇಲ್ ಅನ್ನೋ ಶಬ್ದ ಬಿಡ್ಬೇಕು. ಒಂದ್ ನಿಮಿಷ ತಡಿ. ಆತ ನನ್ನ ಬಗ್ಗೆ ಹಗುರವಾಗಿ ಇವತ್ತು ಮಾತಾಡಿದ್ದೇನೆ. ನಾನು ಸವಾಲನ್ನ ಸ್ವೀಕಾರ ಮಾಡಿದ್ದೀನಿ, ಪ್ರಮಾಣಕ್ಕೂ ಸಿದ್ಧಾಂತ ಸವಾಲ್ ಸ್ವೀಕಾರ ಮಾಡಿ ಹೇಳಿದ್ದೀನಿ. ನೀನ್ ಹೇಳಿದ ದೇವಸ್ಥಾನಕ್ಕೆ ಬರ್ತೀಯ ಅಂತ ಹೇಳಿದ್ದೀನಿ. ನಾನು ಬ್ಲಾಕ್ ಮೇಲ್, ಆತ ಬ್ಲಾಕ್ ಮೇಲ್ ಮಾಡಿರೋದು. ಅದಕ್ಕೆ ನೀನು ಏನ್ ಹೇಳಿದ್ಯಲ್ಲ, ಅದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದಿನಪ್ಪ ರಾಜಪ್ಪ. ನಾನು ಬ್ಲಾಕ್ ಮೇಲ್ ಮಾಡಿಲ್ಲ. ಒಂದ್ ನಿಮಿಷ ತಡಿ, ಒಂದ್ ನಿಮಿಷ ತಡಿ. ನಾನು ಆ ದೇವಸ್ಥಾನಕ್ಕೆ ನಿನ್ ಸವಾಲ್ ಸ್ವೀಕಾರ ಮಾಡಿದೀನಿ, ಆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೀನಿ. ಇದಕ್ಕಿಂತ ಏನ್ ಹೇಳ್ಬೇಕು? ನಿನ್ನ ಸವಾಲನ್ನ ಸ್ವೀಕಾರ ಮಾಡಿದೀನಿ. ನನ್ನ ಕ್ಷೇತ್ರ ಜನ ನನ್ನನ್ನು 3 ಬಾರಿ ಮತ ಕೊಟ್ಟಿದ್ರೆ ಯಾವ್ದೋ ಕಾರಣದಲ್ಲಿ ಗೆದ್ದಿದೀಯ. ಏನೋ ಮಂತ್ರಿ ಆಗ್ಬೇಕಂತ ಭಾರಿ ನಿಮ್ಮ ಪಕ್ಷದ ಸಚಿವರಿಗೆ ನೀನು ಅಸಮರ್ಥ ಸಚಿವರು ಅಂತ ಬಹಳಷ್ಟು ಮಾತಾಡಿದೀಯ. ಆಯ್ತಾ? ನೀನೇ ಸರ್ಕಾರಿ ನಿಮ್ಮ ಪಕ್ಷದ ಶಾಸಕರುಗಳೇ ಗೋಪಾಲ್ ಕೃಷ್ಣ, NY ಗೋಪಾಲ್ ಕೃಷ್ಣ, ಬೇಳೂರು ಗೋಪಾಲ್ ಕೃಷ್ಣ, ರಾಜು ಕಾಗೆ ಮತ್ತು BR ಪಾಟೀಲ್ ಹಿರಿಯರು, ಬಹಳಷ್ಟು ಜನ ಎಲ್ಲ ಹಿರಿಯ ಶಾಸಕರು ಈ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ, ನಾವು ರಾಜೀನಾಮೆ ಕೊಡ್ತೀವಿ, ಚರಂಡಿ ಸ್ವಚ್ಛ ಮಾಡಕ್ಕೆ ಹಣ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನೀನೇನು ಹೇಳಿದೀಯಾ? ನಮ್ಮ ಸರ್ಕಾರ ಹಣ ಕೊಡ್ತಾ ಇದೆ. ಸರಿ, ಎಷ್ಟು ಸರಿ ನೀನು ಏನೇನು ಮಾತಾಡಿದಿ? ಇದ್ರ ಜೊತೆಗೆ ದಾವಣಗೆರೆಯಲ್ಲಿ 1300 ಕೋಟಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಆಯ್ತಪ್ಪ, ಆ 1300 ಕೋಟಿಲಿ ಹೊನ್ನಾಳಿಯಲ್ಲಿ ಆಸ್ಪತ್ರೆ, 30 ಬೆಡ್ ಆಸ್ಪತ್ರೆ, ಸಾಸವಳ್ಳಿದು ಪ್ರವಾಸ ಮಂದಿರಗಳು ನಮ್ಮ BJP ಸರ್ಕಾರ ಅವಧಿಯಲ್ಲಿ ಕಟ್ಟಡಗಳನ್ನ ಕಟ್ಟಿಸಿ ಅದು ನಾವು ಮಾಡಿದ್ದು. ಆ ಕಾಮಗಾರಿಗಳನ್ನ ಈ ಶಿಷ್ಟಾಚಾರ ಇದೆ. ಅಲ್ಲಿ ಶಾಸಕರು, ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ. ನಮ್ದೇನು ವಿರೋಧ ಇಲ್ಲ, ಶಿಷ್ಟಾಚಾರ ಮಾಡಿದ್ದಾರೆ. ಆದ್ರೆ ಆ ಕಾಮಗಾರಿಗಳಲ್ಲಿ 1300 ಕೋಟಿ ನಮ್ಮ ಕಾಮಗಾರಿಗಳಿದಾವೆ. ನಿಮ್ಮ ಸರ್ಕಾರ ಹಣನೇ ಕೊಟ್ಟಿಲ್ಲ ಅಂತ ನಿಂದೇ ಶಾಸಕರು ಬಬ್ಬೆ ಬರೆಸ್ತಿದ್ದಾರೆ. ಎಲ್ಲಿದೆ ಹಣ? ಈ ಚನ್ನಗಿರಿ ಕ್ಷೇತ್ರಕ್ಕೆ ಬಿಡು, ನಮ್ಮ ಯಾವ ಕ್ಷೇತ್ರಕ್ಕೆ ಹಣ ಕೊಟ್ಟಿಲ್ಲ ಈ ಸರ್ಕಾರ. ಅಭಿವೃದ್ಧಿ ಸರ್ಕಾರ. ಈ ಯಾರೋ ನಾಯಕರು ಓಲೈಸೋಕ್ಕೋಸ್ಕರ ಈ ರೀತಿ ಹೇಳ್ಬೇಡ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ನೋಡಿ, ಭಾರತೀಯ ಜನತಾ ಪಾರ್ಟಿಲಿ ಒಂದೇ ಕಮಲದ ಹೂವು, ಬಣಗಳಿಲ್ಲ. ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಇರುತ್ತೆ. ಅಭಿಪ್ರಾಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಇದೆ, ಅದ್ರ ಬಹಿರಂಗವಾಗಿಲ್ಲ. ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವ್ರನ್ನ, ಅವರ ಸಂಘಟನೆ ಸಾಮರ್ಥ್ಯವನ್ನ ಮತ್ತು ಹಿಂದೆ 2019ರಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ, ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರು. ಅಲ್ಲಿಯ ಕಾರ್ಯಕರ್ತರು, ಮುಖಂಡರು ಎಲ್ಲ ಸಹಕಾರದಿಂದ ಸಾಮರ್ಥ್ಯವನ್ನು ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ಸಂತೋಷ್ ಜಿಯವರು ಸಾಮರ್ಥ್ಯ ನೋಡಿಕೊಟ್ಟಿರ್ತಾರೆ. ಅವರು ರಾಜ್ಯದ ಅಧ್ಯಕ್ಷ ಆದ್ಮೇಲೆ ರಾಜ್ಯದ ಉದ್ದಗಲಕ್ಕೆ ಮೂಢ ಹಗರಣ ಇರ್ಬೋದು, ಮತ್ತು ಯಾವುದೇ ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಭ್ರಷ್ಟಾಚಾರ ಇರ್ಬೋದು, ಜನಾಕ್ರೋಶ ಯಾತ್ರೆ ಇರ್ಬೋದು, ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿರ್ವಹಿಸಿದರೆ ನಮಗೆ ವಿಶ್ವಾಸ ಇದೆ. ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿತೆ ಅಂತ ಹೇಳಿ ವಿಶ್ವಾಸ ಇದೆ. 100% ವಿಶ್ವಾಸ ಇದೆ. ಮುಂದುವರಿಬಹುದು ವಿಶ್ವಾಸ ಇದೆ, ಮುಂದುವರಿತಾರೆ. ಇದ್ರ ಜೊತೆಗೆ ಸನ್ಮಾನ್ಯ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ರೆ, ಹಾಗಾಗಿ ಹೆಚ್ಚು ನಾವು ಎಲ್ಲಿ ಮಾತಾಡ್ತಲ್ಲ. ಹಂಗಂತೇಳಿ ನಮ್ಮ ವೈಫಲ್ಯ ಅಲ್ಲ. ಒಬ್ಬ ನಾಯಕರು, ಯಡಿಯೂರಪ್ಪನವರಿಂತ ಹಿರಿಯ ನಾಯಕರು, ಮುತ್ಸದ್ದಿ ರಾಜಕಾರಣಿಗಳು. ವಿಜೇಂದ್ರ ಒಬ್ಬ ಯುವ ನಾಯಕ. ಅವ್ರು ಹೇಳಿ ಮೇಲೆ ನಾವು ನಮ್ಮ ಕೆಲಸ, ರೈತರ ಪರ ಹೋರಾಟಗಳು ದಿನನಿತ್ಯ 24x7 ಕ್ಷೇತ್ರ ಜನರಿಗೆ ಕೈಗೆ ಸಿಗ್ತೀವಿ, ಹೋರಾಟ ಮಾಡ್ತೀವಿ, ನ್ಯಾಯದ ಪರವಾಗಿ. ಮಿತ್ರರೆಲ್ಲ ಹೋರಾಟ ಮಾಡ್ತಿದಾರಲ್ಲ, ಮಧು ಬಂಗಾರಪ್ಪ ಇರ್ಬೋದು, GM ಸಿದ್ದೇಶ್ವರ ಇರ್ಬೋದು, ಹರೀಶ್ ಇರ್ಬೋದು, ಅವರು ನಿಮ್ಮ ಪಕ್ಷ. ಮಧು ಬಂಗಾರಪ್ಪ ಸಚಿವನು ಮರಿಬೇಡ. ಕುಮಾರ್ ಬಂಗಾರಪ್ಪ ಅವ್ರು ಹೇಳಿದ್ದು, ಅವನು ಎಷ್ಟೇ ಸಿಟ್ ಮಾಡಿದ್ರು
ಅವನಿಗೆ ನಮ್ಮ ಮೇಲೆ ಒಂದ್ ರೀತಿ ಪ್ರೀತಿ. ಅವನು ತಿಳಿ ಅವನು ಆಡಳಿತ ಪಕ್ಷದಾಗಿ ಅಲ್ಲ ಪ್ರತಿಪಕ್ಷದಾಗಿ ನನಗೆ ಕೇಳ್ತಾರೆ, ಹಂಗೆ ಒಂದು ಏನು ಮಾಡಕ್ಕಾಗಲ್ಲ. ಒಂದ್ ಲಾಜಿಕ್ ಹೇಳಿದ್ರಿ, ಊರಿಗೆ ಮುತ್ತು ಕೊಡೋದು ಅಂತ. ಅಣ್ಣ ತಡಿ, ಸ್ವಲ್ಪ ಲಾಜಿಕ್ ಏ ಅಣ್ಣ ಬಿಡು. ಇನ್ನು ರಾಜಕಾರಣ ಹೆಂಗಿರ್ಬೇಕು, ಚರ್ಚೆಗಳು ಆರೋಗ್ಯ, ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರ್ಬೇಕು. ವೈಯಕ್ತಿಕವಾಗಿ ನಿಂದನೆ ನಾನು ಮಾಡಿಲ್ಲ. ಅದೇನಿದ್ರೆ ಕ್ಯಾಸಿನೋ ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಮತ್ತೊಂದು ನಾನು ಹೇಳಿದ್ದಲ್ಲ. ನಾನು ಮರಳಿಂದಂದು ಹೇಳುವಾಗ ನಿನ್ನೆ ಸಹಸ್ರಾರು ಜನ ನಾವು ರಸ್ತೆ ತಡೆ ಚಳವಳಿ ಮಾಡಿದ್ವಿ. ನಾಳೆ ಮತ್ತೆ ಶುಕ್ರವಾರ ಮಾಡ್ತೀವಿ, ಶನಿವಾರ ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ವಿ, ಮಾಡೇ ಮಾಡ್ತೀವಿ. ದಾವಣಗೆರೆಯಿಂದ BRP ವರೆಗೂ ಪಾದಯಾತ್ರೆ ಮಾಡ್ತೀವಿ. ನಮ್ಮ ಹಕ್ಕು ನಮ್ಮ ನೀರು ಹೋರಾಟ ಮಾಡ್ತೀವಿ. ಹೋರಾಟ ನಮ್ಮ ಅಜನ್ಮ ಸಿದ್ಧ ಹಕ್ಕು. ಹಾಗಾಗಿ ನಮ್ಮ ಹೋರಾಟಗಳು ಯಾವ ರೀತಿ ಇರಬೇಕು, ಚರ್ಚೆಗಳು ಯಾವ ರೀತಿ ಇರಬೇಕು, ಕೆಸರಾರಿ ಚಾಟ ಇರ್ಬೇಕು. ಜನ ಬಹಳ ಸೂಕ್ಷ್ಮ ಗಮನಿಸ್ತಾರೆ. ಅದಕ್ಕೆ ಹೇಳಿದ್ದೀನಿ ನಾನು. ನೋಡೋಣ, ಈ ರಾಜಕಾರಣದಲ್ಲಿ ಎಲ್ಲರಿಗೂ ಗಟ್ಟಿಯಾಗಿದ್ದೇ ಬರ್ತೀನಿ. ಆರೋಗ್ಯ ಸದೃಢವಾಗಿದೆ, ಕಾದ್ ನೋಡು. ಇನ್ನೊಂದೇನು ಮಧು ಬಂಗಾರಪ್ಪ ಪಾಪ ಒಂದು ಸಚಿವರು ಕುಮಾರ್ ಬಂಗಾರಪ್ಪ ತಗೊಂಡ್ರಪ್ಪ. ಆಯ್ತಣ್ಣ, ಆಯ್ತು, ನಾನು ಹೇಳ್ತೀನಿ. ಮಿಸ್ಟರ್ ಕುಮಾರ್ ಬಂಗಾರಪ್ಪ ಎಷ್ಟು ವರ್ಷ BJP ಬಂದು, BJP ತತ್ವ ಸಿದ್ಧಾಂತ ಗೊತ್ತಿದೆಯಾ? ವಿಜೇಂದ್ರ ಸರ್ ನೀನ್ ಯಾರು? ರಾಷ್ಟ್ರೀಯ ನಾಯಕರು ನಮ್ಮ ಮೋದಿಜಿ, ಅಮಿತ್ ಶಾಜಿ, ನಡ್ಡಾಜಿ, ಸಂತೋಷಿ ಮಾಡಿದ್ದು. ಅವರು ಮಾಡಿ ಹೇಳಿಕೆಯನ್ನು ನೀವು ಇಳಿಸ್ತೀವಿ ಅವ್ರಿಗೆ ಅಪಮಾನ ಮಾಡ್ತೀರಾ? ನಾವು ಹೇಳ್ತೀವಿ, ವಿಜೇಂದ್ರ ಅವರು ಒಳ್ಳೆ ಸಂಘಟನಾ ಚತುರು, ಒಳ್ಳೆ ಕೆಲಸ ಮಾಡಿದರೆ ಮುಂದುವರಿತಾರೆ ಅಂತ ವಿಶ್ವಾಸ ನಮಗಿದೆ. ಏನಪ್ಪ ಅಲ್ಲಣ್ಣ, ಯಾರು ಪ್ರಯತ್ನ ಮಾಡ್ತಾರಂತ ನನ್ನ ಎದುರಿಗೆ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ? ಅವ್ರನ್ನೇ ಕೇಳ್ಬೇಕು, ನಾನೇ ಕೇಳಬೇಕು. ಅಲ್ಲ, ನೀನೇ ಕೇಳು. ಏನು ಈ ರೀತಿ ಅಲ್ಲ, ಯಾವ್ದು ಇಳಿಸ್ತಿದ್ರಿ ಅಂತ ಸತ್ಯನ ಸುಳ್ಳತ್ತ ಅವ್ರು ಕೇಳ್ಬಿಟ್ಟು ನಾನು ಕೇಳಿದ್ರೆ ನಮಗೆ ವಿಜಯೇಂದ್ರ ಮುಖ್ಯಮಂತ್ರಿ ಅದೇ ಕ್ಷಮಿಸಿ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಕಾಂಗ್ರೆಸ್ ಕೆಟ್ಟು ನಾಡ್ತಾ ಇದೆ. ಕೊಳಚೆ ಕಾಂಗ್ರೆಸ್ ಅದನ್ನ ಹೇಳ್ಬಿಟ್ರೆ ಹಿಂಗ್ ಪತ್ರಿಕೆ ಹಿಂಗ್ ಓಪನ್ ಮಾಡಿದ್ರೆ ಮುಖಪುಟದಲ್ಲಿ ರಾಜಾರಿಸ್ತಾರೆ. ಅವ್ರ ಕಚ್ಚಾಟಗಳು, ಆಂತರಿಕ ಕಚ್ಚಾಟ, ಸರ್ಕಾರ ಪತನ ಆಗುತ್ತೆ. ಇದ್ರ ಜೊತೆಗೆ ಯಾವುದೋ ಚಾನಲ್ ರಿಮೋಟ್ ಹಾಕಿರು ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗ್ ಓಪನ್ ಮಾಡಿದ್ರೆ ಪರ್ಸೆಂಟೇಜು, ಮನೆಗಳು ಭ್ರಷ್ಟಾಚಾರ, ಕಾಮಗಾರಿ ಭ್ರಷ್ಟಾಚಾರ, ಇನ್ನು ರಾಜೀನಾಮೆ ಕೊಡಬೇಕು, ಜಮೀರ್ ಅಹಮದ್ ಅವ್ರದ್ದು ಕರ್ಮಕಾಂಡ ಭ್ರಷ್ಟಾಚಾರ ಅವ್ರದ್ದು ನಾಡ್ತೈತೆ. ನೋಡೋಣ, ಧನ್ಯವಾದಗಳು. ಆಯ್ತಣ್ಣ, ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಳ ಜಗಳಿಂದ ನಾವು ರಾಜಕಾರಣಕ್ಕೆ ಬರಲ್ಲ. ನಮ್ಮ ಹೋರಾಟಗಳು ಸಂಘಟನೆ ಸಾಮರ್ಥ್ಯ, ನಾವು ಅಧಿಕಾರಕ್ಕೆ ಬರ್ತೀವಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳು, ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಅದ್ರ ಆಧಾರದ ನಾವು ರಾಜಕಾರಣ ಅಧಿಕಾರಕ್ಕೆ ಬರ್ತೀವಿ. ಧನ್ಯವಾದ. ವೇಟ್ ಅಂಡ್ ಸಿ. ಮತ್ತೆ ನೀನು ಅಲ್ಲ, ಪ್ರತಿಪಕ್ಷ ನೀನು ಕ್ವಶನ್ ಕೇಳ್ತಾ ಇರ್ಬೇಕು, ನಾನು ಸಿಟ್ ಮಾಡ್ತಾ ಇರ್ಬೇಕು. ರಾಜ್ಯಪ್ಪ ನೋಡಿ ಎಷ್ಟು ಇದಿದೆ. ರಾಜಕಾರಣ ಹೆಂಗಿರ್ಬೇಕು, ತಡಿ ಹೆಂಗಿರ್ಬೇಕು, ತಡಿ ಆರೋಗ್ಯಕರವಾಗಿರ್ಬೇಕು. ಟೀಕೆ ಟಿಪ್ಪಣಿಗಳು. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.